ಮಂಗಳೂರಿನ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿ ವತಿಯಿಂದ 30ನೇ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಕಪ್ ಫಿಸಿಯೋಥೆರಪಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ನಗರದ ಎನ್ಎಂಪಿಟಿ ಮೈದಾನದಲ್ಲಿ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತು. 2 ದಿನಗಳ ಕಾಲ ಮಹಿಳೆಯರ ಮತ್ತು ಪುರುಷರ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ. ಮಂಗಳೂರಿನ ಪಣಂಬೂರಿನ ಎನ್ಎಂಪಿಟಿ ಮತ್ತು ಪದ್ವ ಮೈದಾನದಲ್ಲಿ 2 ದಿನಗಳ ಕಾಲ 30ನೇ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಕಪ್ ಫಿಸಿಯೋಥೆರಪಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿದ್ದು, ಎನ್ಎಂಪಿಟಿ ಮೈದಾನದಲ್ಲಿ ಅಧಿಕೃತವಾಗಿ ಕ್ರಿಕೆಟ್ ಪಂದ್ಯಾಟಕ್ಕೆ ಗಣ್ಯರು ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಣಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಡೀನ್ ಮತ್ತು ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಮೊಹಮ್ಮದ್ ಸುಹೇಲ್ ಅವರು ಪಾಲ್ಗೊಂಡು ಮಾತನಾಡಿದರು. ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸುವುದೇ ಖುಷಿಯ ವಿಚಾರವಾಗಿದೆ. ನಾನು ಎಂವಿ ಶೆಟ್ಟಿ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದಾಗ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸುವ ಮೂಲಕ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದೆ. ಇದು ನನಗೆ ಮರೆಯಲಾಗದ ಕ್ಷಣವಾಗಿದೆ ಎಂದು ಹೇಳಿದರು. Sir was our captain, ma'am, that time, and Dr. Sir was there. Ma'am was also thin like me only that time, ma'am. This was thin we were, and I still remember we have won 3 times. As when I was captain, I remember that I won 3 MV Shetty Cup. One was 9th year, 10th year, and 11th. 10th year we got 10,000 rupees from MR sir, and we had a party in Pegasus. So best of luck, all the best. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ದಿವ್ಯಾಂಜಲಿ ಶೆಟ್ಟಿ ಅವರು ವಹಿಸಿದ್ರು. ಕನ್ವೀನರ್ ಡಾಕ್ಟರ್ ಎಲ್ ಗ್ಲಾಡ್ಸನ್ ಜೋಸ್ ಅವರು ಸ್ವಾಗತಿಸಿದರು. ಉಪನ್ಯಾಸಕಿ ಡಾಕ್ಟರ್ ಧನ್ಯ ಕಾರ್ಯಕ್ರಮವನ್ನ ನಿರೂಪಿಸಿ ಮತ್ತು ವಂದಿಸಿದರು. ಈ ವೇಳೆ ಕೆನರಾ ವಿಕಾಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಗವರ್ನರ್ ಮೆಂಬರ್ ಬಸ್ತಿ ಪುರುಷೋತ್ತಮ ಶೆಣಿ, ಸಂಘಟನಾ ಅಧ್ಯಕ್ಷರಾದ ಪ್ರೊಫೆಸರ್ ಯುಟಿ ಇಫ್ತಿಕಾರ್ ಆಲಿ, ಕಾರ್ಯಕ್ರಮದ ಕಾರ್ಯದರ್ಶಿ ಡಾಕ್ಟರ್ ವೈಶಾಲಿ ಶ್ರೀಜಿತ್, ದೈಹಿಕ ನಿರ್ದೇಶಕರಾದ ಜಯಪ್ರಸಾದ್ ಹಾಗೂ ವಿವಿಧ ಕಾಲೇಜಿನ ಮುಖ್ಯಸ್ಥರು ಮತ್ತು ದೈಹಿಕ ನಿರ್ದೇಶಕರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಎನ್ಎಂಪಿಟಿ ಮೈದಾನ ಮತ್ತು ಪದ್ವ ಮೈದಾನದಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯಾಟದಲ್ಲಿ ಪುರುಷರ 28 ಟೀಮ್ ಮತ್ತು ಮಹಿಳೆಯರ 24 ಟೀಮ್ಗಳು ಭಾಗವಹಿಸಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.